ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುರುಘಾಶ್ರೀಗೆ ಮತ್ತೊಂದು ಸಂಕಷ್ಟ ಅಥವಾ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಏನಂತಂದ್ರೆ, ಈ ಹಿಂದೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ಅವರ ಒಂದು ಕೇಸನ್ನು ಖುಲಾಸೆ ಮಾಡಿತ್ತು, ಇವರು ನಿರ್ದೋಷಿ ಅಂತ ಹೇಳಿತ್ತು. ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಆ ಪ್ರಕರಣದಲ್ಲಿ ಈಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಕೇಸ್ ಖುಲಾಸೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಸಂತ್ರಸ್ತೆ. ಆದೇಶವನ್ನು ಪ್ರಶ್ನಿಸಿ ಹೋಗಿದ್ದಾರೆ ಅವರು. ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಏನಿದೆ, ಕೋರ್ಟ್ ಏನಿದೆ, ಆ ತೀರ್ಪು ಕೊಟ್ಟಿತ್ತು. ಜಿಲ್ಲಾ ನ್ಯಾಯಾಧೀಶರಾದಂತಹ ಚನ್ನಬಸಪ್ಪ ಹಡಪದ್ ಅವರಿಂದ ಆದೇಶ ಕೂಡ ಆಗಿತ್ತು, ಸ್ವಾಮೀಜಿ ನಿರ್ದೋಷಿ ಅಂತ ಹೇಳಿ. ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ಅವರು ನಿರ್ದೋಷಿ, ಮತ್ತೆ 2ನೇ ಆರೋಪಿ ರಶ್ಮಿ, 4ನೇ ಆರೋಪಿ ಪರಮಶಿವಯ್ಯ ಕೂಡ ನಿರ್ದೋಷಿ ಅಥವಾ ಆರೋಪಿ ಅಂತ, ಆರೋಪಿ ಅಲ್ಲ ಇವರು ನಿರ್ದೋಷಿ ಅಂತ ಹೇಳಿದ್ರು. ಕೇಸ್ ಬಗ್ಗೆ ನವೆಂಬರ್ 26ರಂದು ಆದೇಶ ಬಂದಿತ್ತು. 2022 ಆಗಸ್ಟ್ 30ರಂದು ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪದಡಿ ಇವ್ರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತೆ. ಮುರುಘಾಶ್ರೀ ಮತ್ತು ಕೆಲವರ ಮೇಲೆ, ಆ ವಾರ್ಡನ್ ಮೇಲೆ ಕೂಡ ಶ್ರೀಗಳ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣ ಪಿತೂರಿ ಅಂತ ನ್ಯಾಯಾಲಯ ಹೇಳಿ ಆದೇಶವನ್ನು ಕೊಟ್ಟಿದೆ. ಆದರೆ ಈಗ ಸಂತ್ರಸ್ತೆ ಏನಿದ್ದಾರೆ ಅವರು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ. ಆದೇಶವನ್ನು ಪ್ರಶ್ನೆ ಮಾಡಿ, ಇಲ್ಲ ಒಂದು ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಹೆಚ್ಚುವರಿ ಸೆಷನ್ ನ್ಯಾಯಾಲಯ, ಅದರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಕೂಡ ಈ ಒಂದು ವಿಚಾರದಲ್ಲಿ ಹೋರಾಡಬೇಕಾಗುತ್ತೆ. ಮುರುಘಾಶ್ರೀಗೆ ಸಂಕಷ್ಟ. ಇದೇನಾದರೂ ಅಲ್ಲೇನಾದರೂ ಹೈಕೋರ್ಟ್ನಲ್ಲಿ ತೀರ್ಮಾನ ಆದರೆ ಬೇರೆ ರೀತಿಯಾಗಿರುತ್ತೆ. 2 ಪ್ರಕರಣ ಇತ್ತು. ಒಂದು ಪ್ರಕರಣದಲ್ಲಿ ಇವ್ರ ಮೇಲೆ ಇದ್ದಂಥ ಒಂದು ಕೇಸನ್ನು ಖುಲಾಸೆ ಮಾಡಲಾಗಿತ್ತು. ಆಗ ಖುಷಿಯಿಂದಾನೇ ಹೊರಗೆ ಬಂದಿದ್ದರು ಸ್ವಾಮೀಜಿ. ಅವರ ಬೆಂಬಲಿಗರು ಕೂಡ ಕುಣಿದಾಡಿದ್ರು ಹೊರಗೆ ಬರಬೇಕಾದ್ರೆ ಮುರುಘಾಶ್ರೀ ವಿಚಾರದಲ್ಲಿ. ಆದರೆ ಈಗ ಅವರು ಮೇಲ್ಮನವಿ ಸಲ್ಲಿಸ್ತಾರೆ ಎನ್ನುವಂಥ ಒಂದು ಮಾತುಗಳು ಆಗಲೇ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಇವಾಗ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಆದೇಶ ಏನು ಬಂದಿದ್ದು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂತ್ರಸ್ತೆ. ಆ ಒಂದು ಮಟ್ಟದಲ್ಲಿನ ಒಂದು ವಾರ್ಡನ್ ಏನಿದ್ದಾರೆ ಅವರು, ಆ ಹಾಸ್ಟೆಲಲ್ಲಿರುವಂಥ ಒಂದು ಹೆಣ್ಣುಮಕ್ಕಳ ಮೇಲೆ, ಇವರು ಬಾಲಕಿಯರ ಮೇಲೆ ಮುರುಘಾಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆ ಕೇಸ್ನಲ್ಲಿ ಜೈಲಲ್ಲೂ ಕೂಡ ಇದ್ರು ಕೆಲ ದಿನ ಇವರು. ಆದರೆ ಈ ಒಂದು ವಿಚಾರಣೆಯನ್ನು ನಡೆಸಿದಂಥ ಕೋರ್ಟ್ ಹೇಳಿತ್ತು ಅವರು ನಿರ್ದೋಷಿ, ದೋಷಿ ಅಲ್ಲ ಅವರು ಅಂತ ಹೇಳಿ ಪ್ರಕರಣವನ್ನು ಮುಗಿಸಿಬಿಡ್ತು. ಮತ್ತು 2ನೇ ಆರೋಪಿ 4ನೇ ಆರೋಪಿಗಳೇನಿದ್ದಾರೆ ಅವರು ಕೂಡ ನಿರ್ದೋಷಿಗಳು ಅಂತ ಹೇಳಿದರು. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಮತ್ತು ಯಾರು ಒಂದು ಕೇಸ್ ಹಾಕಿರ್ತಾರಲ್ಲ ಅವರು ಮತ್ತು ಏನೋ ಒಂದು ಜಮೀನಿನ ವಿವಾದವಾಗಿ ಕೇಸ್ ಇತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಅದರಿಂದಾನೇ ಇವರು ಷಡ್ಯಂತ್ರವನ್ನು ರೂಪಿಸಿ ಸುಮ್ಮನೆ ಪಿತೂರಿ ಮಾಡೋಕ್ಕಂತ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ ಮನಗಂಡು ಈ ಒಂದು ಆದೇಶವನ್ನು ಕೊಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮುಂದಿನ ಒಂದು ಕಾನೂನು ಹೋರಾಟವನ್ನು ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಂತ್ರಸ್ತೆ ಯಾರಿದ್ದಾರೆ ಅವರು. ನವೆಂಬರ್ 26ರಂದು ಈ ಒಂದು ತೀರ್ಪು ಬಂದಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ತನಿಖೆ ಆಗಬೇಕು, ಇದರ ಬಗ್ಗೆ ಇನ್ನಷ್ಟು ವಿಚಾರಗಳು ಗೊತ್ತಾಗಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಸಂತ್ರಸ್ತೆ ಅವರು, ತೀರ್ಪಿನ ವಿರುದ್ಧ ಸಂತ್ರಸ್ತೆ ವಕೀಲ ಶ್ರೀನಿವಾಸ್ DC ಅವರ ಮೂಲಕ ಕ್ರಿಮಿನಲ್ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2022 ಆಗಸ್ಟ್ 30ರಂದು ಈ ಒಂದು ಪ್ರಕರಣ ಆಗಿರುತ್ತೆ. ಅವ್ರ ಮೇಲೆ ಕೇಸ್ ಕೂಡ ಆಗುತ್ತೆ. ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಮೊದಲ ಒಂದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ನಲ್ಲಿ ಸ್ವಾಮೀಜಿಯವರ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಇದರ ಬಗ್ಗೆ ತೀರ್ಪು ಕೊಟ್ಟಿರುತ್ತೆ. ಅದನ್ನು ಪ್ರಶ್ನೆ ಮಾಡಿ ಈಗ ಸಂತ್ರಸ್ತೆ ಯಾರಿದ್ದಾರೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನೂ ಕೂಡ ಈ ಒಂದು ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು, ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಆದೇಶವನ್ನು ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.